ರೈತರಿಗೆ ನ್ಯಾಯ ಕೊಡಿ ಅಂತ ಬಿಜೆಪಿ ಹೋರಾಟ. ನಿಲುವಳಿ ಮಂಡನೆಯ ಬಳಿಕ ಹೋರಾಟಕ್ಕೆ ಹೋಗಿವೆ. ರೈತರಿಗೆ ನ್ಯಾಯ ಕೊಡಿ ಅಂತ ಬಿಜೆಪಿ ಹೋರಾಟಕ್ಕೆ ಮುಂದಾಗಿದೆ. ನಿಲುವಳಿ ಮಂಡನೆಯ ಬಳಿಕ ಹೋರಾಟಕ್ಕೆ ಹೋಗುವೆ. ಎನ್ಡಿಆರ್ಪಿ ಕೂಡ 6,000 ಕೋಟಿ ಪರಿಹಾರ ನೀಡಿದೆ. ಆದರೆ ರಾಜ್ಯ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ? ಏನ್ ಮಾಡಿದ ರಾಜ್ಯ ಸರ್ಕಾರ? ಎಲ್ರಿಗೂ ಕೆಲಸ ಕೊಡ್ತೀನಿ ಅಂದಿದ್ರು, ಈಗೇನಾಯ್ತು? ಕೆಲಸ ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಹಾಗಾದ್ರೆ ಆರ್ ಅಶೋಕ್ ಅವರು ಏನ್ ಮಾತನಾಡಿದ್ದಾರೆ ನೋಡೋಣ. ರೈತರ ಆತ್ಮಹತ್ಯೆ ಇವರಿಗೆ ಯಾವ ಮುಖ ಇಟ್ಕೊಂಡು ಹೋಗ್ತಾರೆ? ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆಯಲ್ಲ, ಎನ್ಡಿಆರ್ಎಫ್ ಹಣ ಯಾಕೆ ಕೊಟ್ಟಿಲ್ಲ? ಇನ್ನು ಮುಖ್ಯಮಂತ್ರಿ ಕೇಂದ್ರಕ್ಕೆ GST ಮೀಟಿಂಗ್ ಆದಾಗ ಹೋಗಿ ನಮ್ಮ ರಾಜ್ಯಕ್ಕೆ ಇಷ್ಟು ಅನುದಾನ ಬರಬೇಕು ಅಂತ ಹೋಗಿ GST ಮೀಟಿಂಗ್ ಅಲ್ಲಿ ಯಾಕೆ ಮಾತಾಡಲ್ಲ? ಹೋಗಕ್ಕೆ ಯೋಗ್ಯತೆ ಇಲ್ಲ ಈ ಕಾಂಗ್ರೆಸ್ ಅವರು. ನಮ್ಮನ್ನು ಕೇಳುವಂತ ಅಧಿಕಾರ ಇಲ್ಲ. ನಾವಿದ್ದಾಗ ನಾವೇನ್ ಮಾಡಬೇಕು ಅಷ್ಟು ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಹೈಯೆಸ್ಟ್ ಹಣವನ್ನ ಸುಮಾರು 11,000 ಕೋಟಿಗೂ ಹೆಚ್ಚು ಹಣವನ್ನ ಎನ್ಡಿಆರ್ಎಫ್ ಅಲ್ಲಿ ಬಿಡುಗಡೆ ಮಾಡಿದೆ. ಅದೇ ಕಾಂಗ್ರೆಸ್ ಇದ್ದಾಗ 3,000 ಕೋಟಿ ಬಿಡುಗಡೆ ಮಾಡಿದೆ 10 ವರ್ಷದಲ್ಲಿ. ಇದರಿಂದ ಅವರಿಗೆ ನೈತಿಕ ಅಧಿಕಾರ ಇಲ್ಲ. ಕಾಂಗ್ರೆಸ್ ಪಾಪರಾವ್ನಿದೆ. ಹಣ ಇಲ್ಲ ಅವ್ರ ಹತ್ರ. ಅಭಿವೃದ್ಧಿ ಕಾರ್ಯ ಮಾಡಕ್ಕೆ ಅವ್ರ ಹತ್ರ ಯಾವುದೇ ಪ್ರಾಜೆಕ್ಟ್ ಮಾಡಕ್ಕೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅನುಮತಿ ಕೊಡ್ತಾ ಇಲ್ಲ. ಇವತ್ತು ಅಪಾಯಿಂಟ್ಮೆಂಟ್ ಮಾಡಿ ಅಂತ ಹುಬ್ಬಳ್ಳಿಯಲ್ಲಿ ದೊಡ್ಡ ಸ್ಟ್ರೈಕ್ ನಡೀತಾ ಇದೆ. ಕೆಲಸ ಕೊಡಿ ಅಂತ 1 ತಿಂಗಳಿಂದ ನಡೀತಾ ಇದ್ರು. ಕೆಲಸ ಕೊಡಕ್ಕೆ ಹೋಗ್ತಾ ಇಲ್ಲ. ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು ಎಲ್ಲರಿಗೂ ಕೆಲಸಗಳನ್ನ ಕೊಡ್ತೀವಿ